ಒಂದು ವ್ಯಾಪಾರ 5 ವರ್ಷ ನಡೆಯೋದು ದೊಡ್ಡ ವಿಚಾರನ, 10 ವರ್ಷ 100 ವರ್ಷ ನಡೆಯೋದು ದೊಡ್ಡ ವಿಚಾರನ? ಯಾಕಂದ್ರೆ ವ್ಯಾಪಾರ ಶುರು ಮಾಡೋದು ಒಂದು ಕಲೆ, ಅದನ್ನ ತಲೆಮಾರುಗಳವರೆಗೆ ಉಳಿಸ್ಕೊಂಡು ಹೋಗೋದು ಒಂದು ವಿಜ್ಞಾನ. ಆ ವಿಜ್ಞಾನವನ್ನ ಜಗತ್ತಿಗೆ ಕಲಿಸಿದ್ದು ಜರ್ಮನಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ಎಂ ದಂಡು. ಜಗತ್ತಿನ ಅನೇಕ ದೇಶಗಳು ಉತ್ತಮ ಉತ್ಪನ್ನವನ್ನ ತಯಾರಿಸಿವೆ, ಆದರೆ ಜರ್ಮನಿ ಒಂದು ಹೆಜ್ಜೆ ಮುಂದೆ ಹೋಗಿ ಅವರು ಕೇವಲ ಉತ್ಪನ್ನಗಳನ್ನ ಮಾತ್ರ ನಿರ್ಮಿಸಿಲ್ಲ, ಒಂದು ಸಿಸ್ಟಮ್ ಅನ್ನ ನಿರ್ಮಿಸಿದ್ರು. ಇದೇ ಕಾರಣಕ್ಕೆ ಇವತ್ತು ಜಗತ್ತಿಗೆ ಜರ್ಮನಿ ನೀಡಿರುವ ಮಹಾನ್ ಬ್ರಾಂಡ್ಗಳನ್ನ ನೋಡಿ. ಬೆನ್ಸ್, BMW, ಆಡಿ, ವೋಕ್ಸ್ವ್ಯಾಗನ್, ಅಡಿಡಾಸ್, ಪೂಮಾ ಎಲ್ಲಾ ಬ್ರ್ಯಾಂಡ್ಗಳ ಯಶಸ್ಸಿನ ಹಿಂದೆ ಇರೋದು ಜಾಹೀರಾತಲ್ಲ, ಅದೃಷ್ಟ ಅಲ್ಲ, ಇಂಜಿನಿಯರಿಂಗ್ ಮೈಂಡ್ಸೆಟ್. ಜರ್ಮನಿಯಲ್ಲಿ ಒಂದು ಕಾರನ್ನ ತಯಾರಿಸಿದ್ರೆ ಮುಂದಿನ 10 ವರ್ಷಗಳ ನಂತರ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನ ಯೋಚಿಸ್ತಾರೆ. ಒಂದು ಸಾಫ್ಟ್ವೇರ್ ನಿರ್ಮಿಸಿದ್ರೆ ಲಕ್ಷಾಂತರ ಕಂಪನಿಗಳು ಬಳಸಿದ್ರು ಸ್ಥಿರವಾಗಿ ಕಾರ್ಯನಿರ್ವಹಿಸುವಂತೆ ವಿನ್ಯಾಸಗೊಳಿಸ್ತಾರೆ. ಇದೇ ಜರ್ಮನಿ ಮೈಂಡ್ಸೆಟ್. ನಮ್ಮಲ್ಲಿ ಮಾಲೀಕನಿದ್ರೆ ಮಾತ್ರ ವ್ಯಾಪಾರ ನಡೆಯುತ್ತೆ, ಮಾಲೀಕನ ಇಲ್ದಿದ್ರೆ ವ್ಯಾಪಾರ ಇರೋದಿಲ್ಲ. ಆದರೆ ಜರ್ಮನಿಯಲ್ಲಿ ವ್ಯಕ್ತಿಗಿಂತ ಸಿಸ್ಟಮ್ ಮುಖ್ಯ. ವ್ಯವಸ್ಥೆ ಬಲವಾಗಿದ್ರೆ ಮಾಲೀಕರು ಇಲ್ದಿದ್ರೂ ಕೂಡ ವ್ಯಾಪಾರ ನಡೆಯುತ್ತೆ. ಆದ್ದರಿಂದ ಜರ್ಮನಿ ಕಂಪನಿಗಳು ದಶಕಗಳ ಕಾಲ, ಶತಮಾನಗಳವರೆಗೆ ಯಶಸ್ವಿಯಾಗಿ ಮುನ್ನಡೀತಾ ಇದೆ. ಜರ್ಮನಿ ಮೈಂಡ್ಸೆಟ್ ಹೇಳೋದಿಷ್ಟೇ, ಪ್ರತಿ ಕೆಲಸಕ್ಕೂ ಒಂದು ಪ್ರಕ್ರಿಯೆ ಇರಬೇಕು, ಪ್ರತಿ ಪ್ರಕ್ರಿಯೆಗೂ ಒಂದು ಮಾನದಂಡ ಇರಬೇಕು, ಪ್ರತಿ ಮಾನದಂಡಕ್ಕೂ ಒಂದು ಅಳತೆ ಇರಬೇಕು. ಆಗ ಮಾತ್ರ ವ್ಯವಹಾರ ನಡೆಯುತ್ತೆ, ಬೆಳೆಯುತ್ತೆ. ಜಗತ್ತಿಗೆ ಜರ್ಮನಿ ಕಲಿಸಿದ ಅತಿ ದೊಡ್ಡ ಪಾಠ ಏನು ಗೊತ್ತಾ? ವ್ಯವಹಾರವನ್ನ ಕಟ್ಟಬೇಡಿ, ಒಂದು ವ್ಯವಸ್ಥೆಯನ್ನ ನಿರ್ಮಿಸಿ. ಯಾಕಂದ್ರೆ ಸಿಸ್ಟಮ್ ಇದ್ರೆ ಸ್ಕೇಲ್ ಬರುತ್ತೆ, ಸಿಸ್ಟಮ್ ಇದ್ರೆ ಕ್ವಾಲಿಟಿ ಬರುತ್ತೆ, ಸಿಸ್ಟಮ್ ಇದ್ರೆ ಕನ್ಸಿಸ್ಟೆನ್ಸಿ ಬರುತ್ತೆ. ನೆನಪಲ್ಲಿಟ್ಕೊಳ್ಳಿ, ಅಮೆರಿಕ ಜಗತ್ತನ್ನ ಗೆದ್ದದ್ದು ಕನಸುಗಳಿಂದ, ಚೀನಾ ಜಗತ್ತನ್ನ ಗೆದ್ದದ್ದು ವೇಗದಿಂದ, ಜಪಾನ್ ಜಗತ್ತನ್ನ ಗೆದ್ದದ್ದು ಕ್ವಾಲಿಟಿಯಿಂದ, ಆದರೆ ಜರ್ಮನಿ ಜಗತ್ತನ್ನ ಗೆದ್ದದ್ದು ಸಿಸ್ಟಮ್ ಇಂದ. ಸೊ ಇವತ್ತಿನ ನಿಮ್ಮ ವ್ಯಾಪಾರದಲ್ಲಿ ಒಂದು ಬದಲಾವಣೆ ಮಾಡಿ. ಎಲ್ಲವನ್ನೂ ನೀವೇ ಮಾಡೋದನ್ನ ನಿಲ್ಲಿಸಿ, ಎಲ್ಲವನ್ನೂ ಒಂದು ವ್ಯವಸ್ಥೆಯಲ್ಲಿ ನಡೆಯುವಂತೆ ಮಾಡಿ. ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.